ನೆರೆ ಕಂಡ ಸುಗ್ರೀವ ತ್ರೈ ಜಗದು ಮಿಗೆಯ ಲಾವಣ್ಯವನು ನೆರೆ ಕಂಡ ಸುಗ್ರೀವ ಹಂಬಲಿಸಿದರು ಶಿವ 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 ಸ್ಮರಣ ಬಿಗುರೆ ಸಿಲುಕುತ್ತಲಿ ಬಿಗುರೆ ಸಿಲುಕುತ್ತಲಿ ನೌಮಯ ಶುಂಭ ಕೆಟ್ಟನು ಶುಂಭ ಕೆಟ್ಟನು ತಿಳಿದು ನೋಡಲಿಕ್ಕೆ ಮಾನಿನಿಯೇ ಶಿವ ಶಿವ ಹೀಗೆ ಮಾನಿನಿಯೇ ಶಿವ ಶಿವ ಒಡನೆಯ ಆಜ್ಞೆ ಮೇರೆಗೆ ನಾನು ಈ ಕದಂಬ ವನಕ್ಕೆ ಬಂದಿದ್ದೇನೆ. ಇಲ್ಲೇ ಬಂದು ನೋಡಿದ್ರೆ ಅಬ್ಬಬ್ಬಾ ಅಬ್ಬಬ್ಬಾ, ಏನಿದು ಕದಂಬ ವನವೆಲ್ಲವ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾ ಇದೆ. ಎಲ್ಲ ಕಡೆಗೂ ಹೂವು ಹಣ್ಣು ಕಾಣಿಸುತ್ತಾ ಇದೆ. ಆ ಜನ್ಮ ವೈರಿಯಂತೆ ಕಿತ್ತಾಡುವಂತ ಸಿಂಹಗಳು ಅವು ಜಿಂಕೆಯೊಡನೆ ಸರಸ ಮಾಡುತ್ತಿದೆ. ಇತ್ತ ಕಡೆ ನೋಡಿದರೆ ಉರಗಗಳು ಮುಂಗುಸಿಯೊಡನೆ ಸ್ನೇಹದಿಂದ ಇದೆ. ಏನು ಆಶ್ಚರ್ಯ! ಆಹಾ ಮೂಗಿಗೆ ಹೊಡೆಯುತ್ತಾ ಇದೆ ಗಂಧ ಮಿಶ್ರಿತವಾದ ಒಂದು ವಾಸನೆ. ಇದು ಯಾರಿಂದಾಯ್ತು? ಹೇಗಾಯಿತು? ಇದು ಇವಳೆ. ಏನು ಲಾವಣ್ಯ, ಏನು ಸೌಂದರ್ಯ! ಕೋಟಿ ಸೂರ್ಯನ ಪ್ರಕಾಶಮಾನವಾದ ತೇಜಸ್ಸನ್ನು ಹೊಂದಿದ್ದಾಳಲ್ಲ. ಅಂಬರದಿಂದ ಇಳಿಬಿಟ್ಟ ಸ್ವರ್ಣದ ಉಯ್ಯಾಲೆಯಲ್ಲಿ ಹಾಡುತ್ತಾ ನಲಿಯುತ್ತಾ ಆಡುತ್ತಾ ಇದ್ದಾಳಲ್ಲ. ಇವಳು ಮಾನಿನಿಯೇ ಮಾನಿನಿಯಲ್ಲ ಇವಳು ಜಗನ್ಮೋಹಿನಿ, ಜಗನ್ಮಾತೆ, ಜಗತ್ಕಾರಿಣಿ, ಜಗದಂಬೆ. ಇವಳನ್ನು ನೋಡುವಂತ ಭಾಗ್ಯ ನನ್ನ ಪೂರ್ವಜನ್ಮದ ಪುಣ್ಯದ ಫಲವೇ ಇದಾಗಿರಬೇಕು. ಆಹಾ, ಆದರೆ ನಮ್ಮ ಚುಂಬನನ್ನು ನೆನಪು ಮಾಡುವಾಗ ದಿಗ್ಭ್ರಮೆಯಾಗುತ್ತಾ ಇದೆ, ದುಃಖವಾಗುತ್ತಾ ಇದೆ. ನಮ್ಮ ಚುಂಬ ಇವಳನ್ನು ಮೋಹಿಸಿದನೆ, ಇವಳನ್ನು ಪಡೆಯಬೇಕೆನ್ನುವಂತ ಬಯಕೆ ಅವನಲ್ಲಿ ಮೂಡಿದೆ. ಸ್ಮರಣ ಶರದಿಗೆ ಅವನು ಆದಿಯಾದನು. ಇವಳು ಸಾಮಾನ್ಯ ಸ್ತ್ರೀಯಲ್ಲ, ಇವಳು ಜಗದಂಬೆಯಾಗಿದ್ದಾಳೆ. ಲೋಕವನ್ನು ರಕ್ಷಿಸುವಂತ ಜಗನ್ಮಾತೆ ಇವಳಾಗಿದ್ದಾಳೆ. ನಮ್ಮ ಚುಂಬ ತನ್ನ ಸಂಪತ್ತು 3 ಲೋಕವನ್ನು ವಶಪಡಿಸಿಕೊಳ್ತಿದ್ದೇನೆ ಎನ್ನುವಂತ ಅಹಂಕಾರದಿಂದ ಇವಳನ್ನು ಪಡೆಯಬೇಕೆಂದು ಎಣಿಸಿದನಲ್ಲ. ಸಿಕ್ಕುವಳೆದಾನವಗೆ ಸಿಕ್ಕಿದರು ಸಿಕ್ಕಲು ದಕ್ಕುವಳೆ, ಸಿಕ್ಕುವಳೆದಾನವಗೆ ಸಿಕ್ಕಲು ದಕ್ಕುವಳೆಯೇ ತ್ರಿಜಗವದು ತಲ್ಲಯ ಕುಕ್ಷಿಯೊಳಗಿರಿಸುತ್ತ
ನಿತ್ಯದಿ ಸಲಹುತಿಹ ಮಾತೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಹುತಿಹ ಮಾತೆ ಸಿಕ್ಕುವಳೆ ಮಕ್ಕಳಾಟಿಕೆಯಾಯ್ತು ನಮ್ಮದು ಮಕ್ಕಳಾಟಿಕೆಯಾಯ್ತು ನಮ್ಮದು ರಕ್ಕದಾನ್ವಯ ಅಳಿಯಿತಿಲ್ದಿಗೆ ರಕ್ಕಸಾನ್ವಯ ಅಳಿಯಿತಿಂದಿಗೆ ಮಿಕ್ಕಮಾತೆ ಒಡೆಯನಾಜ್ಞೆ ನಮಗೆ ಮಾನ್ಯವಲ ಒಡೆಯನಾಜ್ಞೆಯು ನಮಗೆ ಮಾನ್ಯವಲ ಇವಳು ಸಿಕ್ಕುವಳೆ, ಸಿಕ್ಕಿದರೂ ತಕ್ಕುವಳೆ. ಮೂರು ಲೋಕವನ್ನು ತನ್ನ ಕುಕ್ಷಿಯಲ್ಲಿಟ್ಟು ಸಲಹಿದಂತ ಇವಳು ಜಗನ್ಮಾತೆ ಇವಳು. ನಮ್ಮ ಚುಮ್ಮನಿಗೆ ಮಕ್ಕಳಾಟಿಕೆಯಾಯಿತು, ಮಕ್ಕಳಾಟಿಕೆಯಾಯಿತು. ಇವಳನ್ನು ಅರಿತುಕೊಳ್ಳದೆ ಅವನು ಹೋದನಲ್ಲ, ಇವಳ ಮಹತ್ವವನ್ನು ತಿಳಿಯದೇ ಹೋದನಲ್ಲ. ನಮ್ಮ ದೈತ್ಯ ಕುಲವೇ ನಾಶವಾಗುವ ಸಮಯ ಬಂದಿದೆ. ಶಿವ ಶಿವ, ಹರ ಹರ. ಇಲ್ಲ, ನಾನು ನನ್ನ ಚುಂಬನ ಒಡೆಯನ ಆಜ್ಞೆಯನ್ನು ನಾನು ನೆರವೇರಿಸಲೇಬೇಕಲ್ಲ. ಉಪ್ಪಿನ ಋಣವನ್ನು ನಾನು ತೀರಿಸಬೇಕಲ್ಲ. ಇವುಗಳನ್ನು ನಾನು ಬಂಧಿಸುತ್ತೇನೆ. ಓ ಜಗನ್ಮಾತೆ, ಜಗಜ್ಜನನಿ. ಜನನಿಗೆ ಬಿರುನಗವನು ಕರುಣದುಳಿಯುವುದು ಜನನಿಗೆ ಬಿರುನಗವನು ಕರುಣದುಳಿಯುವುದು ವನದಲ್ಲಿ ಕುಳಿತಿರುವುದೇಕೆ ವನದಲ್ಲಿ ಕುಳಿತಿರುವುದೇಕೆ ಸರ್ವತವಲ್ಲಿದು ನಿನಗೆ ಬೇಡುವೆವುದು ತನುಜೇಶ ಶುಂಭನ ಬಯಕೆ ಅರಿತು ನಿಲು ನಿಲವನ್ನು ಅರಿತಬೇಕೆನುತ ನಿರ್ಧರಿಸುತ್ತ ಎಂದಗಟ್ಟಿದನು ಸುರನರೋರಗರ ಸಂಗರದೊಳು ಗೆಲಿದನು ಓ ಜಗಜ್ಜನನಿ, ಜಗದಂಬೆ, ಜಗತ್ಕಾರಿಣಿ, ಜಗನ್ಮಾತೆ. ಓ ಜನನಿ, ನಿನಗೆ ಸಾಷ್ಟಾಂಗ ನಮಸ್ಕಾರಗಳು ದೇವಿ. ಓ ಜನನಿ, ನಾನು ನಮ್ಮ ಒಡೆಯನಾದ ಶೋಣಿತಾಪುರದ ಶುಂಭಾಸುರನ ಸಚಿವನಾದ. ನನ್ನ ಹೆಸರು ಸುಗ್ರೀವನೆಂದು. ನನ್ನ ಒಡೆಯ ಆ ಚಂಡ ಮುಂಡರಿಂದ ನಿನ್ನ ರೂಪ ಲಾವಣ್ಯವನ್ನು ತಿಳಿದು ನಿನ್ನನ್ನು ಮೋಹಿಸಿದ್ದಾನೆ ತಾಯಿ. ನಿನ್ನನ್ನು ಅವನ ಸಾಮ್ರಾಜ್ಞಿಯಾಗಿ ಮಾಡಬೇಕೆಂದು ಕೇಳಿದ್ದಾನೆ ತಾಯಿ. ಸಾಮದಿಂದ ನಿನ್ನನ್ನು ಕರೆದು ಎಂದಿದ್ದಾನೆ. ಅವನು ಮೂರು ಲೋಕವನ್ನು ಸುರ ನರ ಉರಗ ಎಲ್ಲವನ್ನೂ ವಶಪಡಿಸಿಕೊಂಡವನು ತಾಯಿ. ನೀನು ನನ್ನೊಡನೆ ಬರುವೆಯ ತಾಯಿ? ನಮ್ಮ ಚುಂಬಾಸುರನ ಮನದನ್ನೇ ಆಗುವೆಯ ತಾಯಿ? ಇದು ಶುಂಭನ ಮಾತು, ಆದರೆ ನಾಲಿಗೆ ನನ್ನದು ತಾಯಿ. ತಾಯಿ, ನಮ್ಮೊಡನೆ
ಬರುವಿಯಾ ತಾಯಿ? ಒಡೆಯನ ಗುಣವೋ ಬಗಳಿದ ಬಿಡದಿದು ನಮ್ಮಲ್ಲದನು ಜನಿ ಬರಿಗಿಂತವೋ ಮಡಿದರೆ ದೈನ್ಯಗೆ ಗದನವ ನುಡಿಯು ಬರ್ಯಾರೆಲ್ದು ಬೀರಿ ಕರುಣಾರಸಮೋ ಬೀರಿ ಕರುಣಾರಸಮೋ. ಮಾತನ್ನು ಕೇಳಿದ ಕ್ಷಣ ತುಸು ನಕ್ಕವಳು ನಾನು. ಧರೆಗೆ ಓಡಿದ್ದಾನೆ. ಇವನು ಅಳಿದನು ಅಂತಾದರೆ ನನ್ನ ವಾರ್ತೆಯನ್ನು ಶುಂಭನಿಗೆ ಹೇಳುವುದು ಬೇಕಲ್ಲ. ಹಾಗಾಗಿ ಕರುಣಾ ರಸವನ್ನು ಮೀರಿ ಈತನನ್ನು ಎಬ್ಬಿಸ್ತೇನೆ. ಸುಗ್ರೀವ ಏನಾಯ್ತು? ನನಗೇನಾಯ್ತು? ಅರಿವತ್ತು ನಾನು ಎಲ್ಲಿದ್ದೇನೆ? ಎಲ್ಲಿದ್ದೇನೆ ನಾನು? ಕದಂಬ ಹಾ, ಕದಂಬ ವನದಲ್ಲಿ ನಾನಿದ್ದೇನೆ. ನೀವು ಹೇಳಿದ್ದು ಸರಿ. ನಾನು ನಮ್ಮ ಒಡೆಯನಾದ ಶುಂಭನ ಆಜ್ಞೆಯ ಮೇರೆಗೆ ನಾನು ಬಂದವನು. ಆದರೆ ನಾನು ಸತ್ತು ಹೋಗಿದ್ದೇನೆ. ಸತ್ತು ಹೋಗಿ ನಾನು ನಮ್ಮ ತಾತ ಮುತ್ತಾತರನ್ನು ಮಾತನಾಡಿಸಿದ್ದೆ. ಆದರೆ ಈಗ ನಾನು ಬದುಕಿದ್ದೆ. ಕೆಲವರು ಸತ್ತು ಬದುಕುತ್ತಾರೆ, ಕೆಲವರು ಬದುಕಿ ಸಾಯುತ್ತಾರೆ. ನಾನು ಸತ್ತು ಬದುಕಿದವನು. ಇದು ಈ ಜಗನ್ಮಾತೆಯ ಕೃಪೆಯಿಂದ. ಓ ಜಗನ್ಮಾತೆ, ನಿನ್ನ ಕಾರುಣ್ಯದಿಂದ ನಾನು ಸತ್ತು ಬದುಕಿದ್ದೇನೆ. ಬದುಕಿ ಸತ್ತವನು ನಾನಲ್ಲ. ಓ ತಾಯಿ, ನಿನ್ನನ್ನು ನೋಡುವಾಗ ನನಗೆ ಭಯವಾಗುತ್ತಾ ಇದೆ. ಒಮ್ಮೆ ನೀನು ಕರುಣಾ ಮೂರ್ತಿಯಾಗಿ ಕಾರುಣ್ಯ ಸಿಂಧುವಾಗಿ ನೀನು ನನ್ನನ್ನು ಕಾಣು. ನಾನು ನಿನ್ನನ್ನು ಕಾಣುತ್ತಾ ಇದ್ದೇನೆ. ಮತ್ತೊಮ್ಮೆ ನೀನು ಉಗ್ರ ರೂಪಿಯಾಗಿ ಕ್ರೂರಿಯಾಗಿ ನನಗೆ ಕಾಣಿಸುತ್ತಾ ಇದ್ದೀಯ. ಅಮ್ಮ, ಅಮ್ಮ, ನೀವು ನನ್ನನ್ನು ನೋಡಬೇಡಿ ಅಮ್ಮ. ನನ್ನನ್ನು ಬೆದರದಿರಯ್ಯ ಬೀಳುವುದನ್ನೆಲ್ಲ ಲಾಲಿದು ಅಧಿಕಾಯು ಭಾಗ್ಯನೆಂದು ಅದ ನಾವೆಲ್ಲವ ಮೊದಲೇ ತಿಳಿದಿರೆ ಈ ವಿಧ ಬೇಡ ಯಾಕೆ ಬಂದು. ಅಯ್ಯ ಸುಗ್ರೀವ, ಹೇಳು ತಾಯಿ. ನಿನ್ನ ಒಡೆಯನಾದಂತಹ ಶುಂಭನಿಗೆ ಹೇಳು. ಶುಂಭನಾಗಲಿ ನಿಶುಂಭನಾಗಲಿ ಒಂದು ವೇಳೆ ಬೆಳ್ಳಿ ಬೆಟ್ಟದಿಂದ ಪರಮೇಶ್ವರನು ಧರೆಗಿಳಿದನು ಕೂಡ ಆ, ನನ್ನೊಡನೆ ಸಂಗ್ರಾಮವನ್ನು ಮಾಡಲಿ, ನನ್ನನ್ನು ಸೋಲಿಸಲಿ, ಅವರನ್ನು ವರಿಸುತ್ತೇನೆ ಅಂತ ಹೇಳಿ ನಿನ್ನ ಶುಂಭನಿಗೆ ಹೇಳಯ್ಯ. ದೇವಿ, ಹಾ, ನಮ್ಮ ಶೋಣಿತಾಪುರದಲ್ಲಿ ಹಾ. ಶೂರರು ವೀರರು ಧೀರರಾದ ದೈತ್ಯರಿದ್ದಾರೆ ತಾಯಿ. ಯಾರೇ ಇರಲಿ ನನ್ನೊಡನೆ ಯುದ್ಧವನ್ನು ಮಾಡಲಿ, ಆಮೇಲೆ ನನ್ನನ್ನು ವರಿಸಲಿ. ದೇವಿ, ನನಗೆ ಅನುಗ್ರಹವನ್ನು ಮಾಡಿ. ಸುಗ್ರೀವನ ಸಂಧಾನವನ್ನು ಧಿಕ್ಕರಿಸಿದಳೆ. ದುರವನ್ನೇ ಬಯಸಿದ್ದಾಳಂತೆ ಆಕೆ. ಎಲ್ಲಿ ಧೂಮ್ರಾಕ್ಷ ಬದಲಿಸಿದಳೆ.
ಅನನ್ಯ ವ್ಯಕ್ತಿತ್ವ, ಹಾ, ಅಸಾಧಾರಣ ಶಕ್ತಿತ್ವ, ಹಾ, ಅದರ ಜೊತೆ ಸಮರ್ಥ ನಾಯಕತ್ವ ಹಾ, ಎಲ್ಲದರಿಂದಲೂ ಹಾ. ನೀವು ಪರಿಪೂರ್ಣತೆಯನ್ನು ಪಡೆದುಕೊಂಡು ಬಂದಿದ್ದೀರಿ. ನಿಜ. ಈ ಜಗತ್ತಿನಲ್ಲಿ ಹಾ, ಪರಿಪೂರ್ಣತೆಯನ್ನು ಪಡೆದುಕೊಳ್ಳಬೇಕು ಅಂದಾಗ ಹಾ, ಯಾರಿಂದಲೂ ಸಾಧ್ಯವಿಲ್ಲ. ಒಂದು ಕೋಗಿಲೆ ಹಾ, ಉತ್ತಮವಾಗಿರತಕ್ಕಂತಹ ಕಂಠವನ್ನು ಪಡೆದುಕೊಂಡೆ, ಹಾ, ಆದರೆ ಅದರ ಬಣ್ಣ ಕಪ್ಪಾಗಿ ಉತ್ತಮವಾಗಿರತಕ್ಕಂತಹ ದೇಹದ ಬಣ್ಣವನ್ನ ಹೊಂದಿರತಕ್ಕಂತಹ ಏನು ಗಿಣಿ ಇದೆ ಅದಕ್ಕೆ ಹಾಡ್ಲಿಕ್ಕೂ ಬರುವುದಿಲ್ಲ ಹಾ, ಅಥವಾ ನಾಟ್ಯವೂ ಬರುವುದಿಲ್ಲ. ಹಾ, ಹಾಗೆ ಅಂತ ಉತ್ತಮವಾಗಿ ನಾಟ್ಯ ಮಾಡತಕ್ಕಂತಹ ನವಿಲು ಇದೆ ಅಲ್ಲ, ಹಾ. ಅದಕ್ಕೆ ಸ್ವರ ಕರ್ಕಶವಾಗಿದೆ. ನಿಜ. ಈ ಜಗತ್ತಿನಲ್ಲಿ ಯಾವ ಜೀವರಾಶಿಗಳಲ್ಲೂ ಕೂಡ ಪರಿಪೂರ್ಣತೆ ಎನ್ನುವುದು ಇಲ್ಲದರೆ, ಹಾ, ಆದರೆ ಇದಕ್ಕೆ ವಿರುದ್ಧವಾಗಿ ನೀನು ಪರಿಪೂರ್ಣತೆಯನ್ನು ಪಡೆದುಕೊಂಡು ಬಂದಿರತಕ್ಕಂತಹ ವ್ಯಕ್ತಿ. ಹಾ, ಒಂದು ಕಾಲದಲ್ಲಿ ನಾವು ದೈತ್ಯರು ಅಡಗುವುದು ಓಡುವುದು, ಅಡಗುವುದು ಓಡುವುದು, ಇದರಲ್ಲೇ ಜೀವನ ಕಾಯ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅಲ್ಲವೇ? ಲೋಣಿತಾಪುರದಲ್ಲಿ ಹಾ, ಇನ್ನೊಂದು ಸಾಮ್ರಾಜ್ಯವನ್ನು ಕಟ್ಟಿ ಹಾ, ನಮ್ಮನ್ನೆಲ್ಲ ಕರೆಸಿ ನಮಗೂ ಕೂಡ ತಲೆ ಎತ್ತಿ ಬದುಕುವ ಹಾಗೆ ಏನು ನೀನು ಮಾಡಿದ್ದಿ, ಇದು ಬಹಳ ಭಯಂಕರವಾಗಿರತಕ್ಕಂತಹ ಕೆಲಸ. ನಿಜ. ನಮ್ಮನ್ನೆಲ್ಲ ಒಂದೇ ರೀತಿಯಲ್ಲಿ ಸಲಹೆಗೊಂಡು ಬರ್ತಾರೆ. ಹಾ, ಅಲ್ಲಿ ಶುರುವಾದದ್ದು ನಿನ್ನ ದಿಗ್ವಿಜಯ. ಹಾ, ಅಲ್ಲಿಂದ ಪಾತಾಳ ಲೋಕವನ್ನ ನೀನು ಹಾ, ಆಕ್ರಮಿಸಿಕೊಂಡು ಪಾತಾಳ ಲೋಕದ ಅಧಿಪತಿಯ ಹಾ, ಆನಂತರ ಭೂಲೋಕದಲ್ಲಿ ಬಂದು ಭೂಲೋಕವನ್ನು ನಿನ್ನ ಆಧಿಪತ್ಯಕ್ಕೆ ಒಳಸಿಬಿಟ್ಟು ಹಾ, ಮತ್ತು ಸ್ವರ್ಗಲೋಕವನ್ನು ನಿನ್ನ ಆಧಿಪತ್ಯದಲ್ಲಿ ಇರಿಸಿಕೊಂಡು ಹಾ. ಈ ಲೋಕದ ಅಧಿಪತಿ ನೀನು ಅಂತ ಲೋಕ ಕೊಂಡಾಡ್ತಾ ಇದೆ. ಹಾ, ಇದಕ್ಕೆ ನಿನ್ನ ಶ್ರಮ ಬಹಳ ಇದೆ. ಉತ್ಸಾಹ, ಧೈರ್ಯ, ಸಾಹಸ, ಬುದ್ಧಿ, ಶಕ್ತಿ, ಪರಾಕ್ರಮ ನಿಜ. ಇದರ ಜೊತೆ ಹಾ, ದೈವ ಬಲವನ್ನೂ ನೀನು ಪಡೆಕೊಂಡು ಹಾ, ಈ ಒಂದು ಅಸಾಧಾರಣವಾಗಿರತಕ್ಕಂತಹ ಕಾರ್ಯವನ್ನು ನಡೆಸಿದ್ದು ಹಾ. ನಮ್ಮೆಲ್ಲರನ್ನ ಸಂರಕ್ಷಿಸ್ತಾ ಇತ್ತು. ದೇಶದಲ್ಲಿ, ರಾಷ್ಟ್ರದಲ್ಲಿ ರಾಷ್ಟ್ರಭಾವನೆ, ಆತ್ಮಾಭಿಮಾನ ಹಾ. ಇದ್ದು ಬದುಕಬೇಕು ಅಂತ ಜನರಿಗೆಲ್ಲ ಹಾ. ಆತ್ಮದ ಉದ್ಧಾರ, ಆತ್ಮಾಭಿಮಾನಿಗಳಾಗಿ ಬದುಕಬೇಕು, ಹಾ, ದೇಶಾಭಿಮಾನಿಗಳಾಗಿ ಬದುಕಬೇಕು. ನೀನು 10 ಹಲವು ಯೋಜನೆಯ ಮುಖಾಂತರ ಹಾ, ನಮ್ಮನ್ನೆಲ್ಲ ಆ ಗೌರವ ಪಡೆಯುವಂತೆ ನೀನು ಮಾಡಿದ್ದೀರಿ. ಹಾ. ಆದರೂ ಕೆಲವೊಂದು ಇತ್ತೀಚೆಗೆ ಒಂದು ಘಟನೆ ನಡೆದು ಹೋಯಿತಲ್ಲವರೇ, ಹಾ, ನಮ್ಮ ದೇಶದ ಅನ್ನವನ್ನ ಉಂಡಂತಹ ವ್ಯಕ್ತಿ ದೇಶ ವಿರೋಧಿಯಾಗಿ ಒಂದು ಘೋಷಣೆ ಮಾಡ್ತಾನೆ ಅಂತ ಹಾ. ಅವನನ್ನ ಏನು ಮಾಡಬೇಕು ಅಂತ ಸಮಾಜದಲ್ಲಿ ನಾವು ಕೇಳಿದಂತಹ ಸಂದರ್ಭ. ಹಾ. ದೇಶದ ಜನರೆಲ್ಲ ಒಕ್ಕೊರಳಿ ನಿಂತ ಹಾ, ಅವರಿಗೆ ಶಿಕ್ಷೆ ಆಗಬೇಕು, ಶಿಕ್ಷೆ ಆಗಬೇಕು ಅಂತ ಹೇಳಿದರು. ಹಾ, ನಾನು ಹೇಳ್ತೇನೆ ದೊರೆ, ಹಾ. ಅವರಿಗೆ ಮಾತ್ರ ಶಿಕ್ಷೆಯಾದರೂ ಸಾಲದು, ಹಾ, ಅವರನ್ನ ರಕ್ಷಿಸಬೇಕು ಅಂತ ಕೆಲವರು ಪ್ರಯತ್ನ ಪಟ್ಟರಲ್ಲ, ಹಾ, ಅವರನ್ನ ನೀರಿನಲ್ಲಿ ಮುಳುಗಿಸಿಕೊಳ್ಳಬೇಕು. ಹಾ, ಕೇವಲ ಅಲ್ಲ, ರಾಜಧರ್ಮ ಏನು ಹೇಳುತ್ತದೆ ಅಂತ ಹಾ. ಕಲೆ ದೃಢಾಂಶ ಹ್ಮ್. ಕುತ್ತಿಗೆಯಲ್ಲಿ ಒಳ್ಳೆಯ ದೊಡ್ಡ ಕಲ್ಲನ್ನು ಕಟ್ಟಿ ಅವರನ್ನು ನೀರಿನಲ್ಲಿ ಮುಳುಗಿಸಿದ್ದಾರೆ. ಯಾಕೆ ಗೊತ್ತಿಲ್ಲ, ಸಮಾಜಕ್ಕೆ ಅದರಿಂದ ಕ್ಷೇಮ ಅಂತ ಉಂಟು. ಹೌದೇ? ಇಂತಹ ಒಂದು ಸಣ್ಣ ಪುಟ್ಟ ಪಿಡುಗೆಲ್ಲ ಬಂದಂತಹ ಸಂದರ್ಭದಲ್ಲಿ ಹಾ. ನಾವು ಬೇಕಾಗಿರತಕ್ಕಂತಹ ಶಾಸನಾದಿಗಳನ್ನ ಸಮರ್ಥವಾಗಿ ಮಾಡಿ ಅದರಿಂದ ಈ ಪಿಡುಗುಗಳನ್ನ ದೂರ ಮಾಡಲಿಕ್ಕೆ ಆಗ್ತದೆ. ಹಾ, ಅದೇ ರೀತಿ 10 ಹಲವು ವರ್ಷಗಳಿಂದ ಎಲ್ಲರ ವಿಕಾಸ, ಎಲ್ಲರ ಜೊತೆ ಎಲ್ಲರ ವಿಕಾಸ ಅಂತ ನೀನು ಹಾ. ಹೇಗೆ ವಾಕ್ಯ ಇಟ್ಟುಕೊಟ್ಟು ಹಾ. ಬೇಕಾದ ಹಾಗೆ ನಮ್ಮನ್ನೆಲ್ಲ ಪರಿಪಾಲನೆ ಮಾಡ್ತಾ ಇದ್ದ 10 ಹಲವು ವರ್ಷಗಳೇ ನೀನು ನಾಯಕನಾಗಿ ಮುಂದುವರಿಯುತ್ತಾ ಇದ್ದಿದರೆ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಶತ್ರುಗಳ ಬಗ್ಗೆಯೂ ಕೂಡ ಹಾ. ಸ್ವಲ್ಪ ವಿಚಾರ ಮಾಡಬೇಕು. ಅಂದರೆ ಹಾ, ಏನು ಶತ್ರುಗಳೆಲ್ಲ ಇತ್ತೀಚೆಗೆ ಬಂದ ಒಂದು ವರದಿಯ ಪ್ರಕಾರ ಹಾ, ಶತ್ರುಗಳೆಲ್ಲ ಒಂದು ಒಕ್ಕೂಟವನ್ನು ನಿರ್ಮಾಣ ಮಾಡಿದ್ದಾರೆ, ಹಾ. ನಿಮ್ಮನ್ನು ಕೆಳಗಿಳಿಸಬೇಕು ಅಂತ ವಿಚಾರ ಮಾಡಿದ್ದಾರೆ ಅಂತ. ಹೌದೇ? ಆದರೆ ಹಾ, ಅವರೇ, ಹಾ. ನಾವು ನಿಮ್ಮ ಪರಿವಾರ, ನಾವು ನಿಮ್ಮ ಪರಿವಾರ ಅಂತ ಹೌದಲ್ಲವೇ? ನಿಮ್ಮ ಬೆಂಬಲಿಗರ ಹಾ, ದೊಡ್ಡ ಸಂಖ್ಯೆಯಲ್ಲಿ ನಾವಿರುವಾಗ ಹಾ, ಅದಕ್ಕೆಲ್ಲ ಭಯಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಹಾ, ಯಾವುದೇ ರೀತಿಯಾದಂತಹ ದೇಶವನ್ನು ನೀನು ಇಟ್ಟುಕೊಳ್ಳಬೇಕು, ಹಾ, ಚಿಂತೆ ಪಡಬೇಡ. ಹಾ. ಧೈರ್ಯವನ್ನು ಹೇಳ್ತಾ ಇದೆ. ಆದರೂ ಇಷ್ಟು ಧೈರ್ಯ ಹೇಳಿದ್ರು ನಿನ್ನ ಮುಖದಲ್ಲಿ ಬಿತ್ತಿ ಬಹಳ
ನೀನು ಏನು ಹೇಳಿದೆ ಏನು ಸೋಮೆ ದರ್ಪಮ್ಯ ಪೋಹತಿ ಹಮೆ ಬರ್ತಾ ಭವಿಷ್ಯ. ಹೌದು ನನ್ನ ದರ್ಪವನ್ನು ಮುಗಿಯುವವರು ನನ್ನ ಗಂಡರಾಗ್ತಾರೆ ಅಂತ ಹೇಳಿಲ್ಲ. ಹೇಳಿದ್ದೇನೆ, ಸಾರಿ ಹೇಳ್ತಾ ಇದ್ದೇನೆ. ಜಂಬನ ಸೇನಾಧಿಪತಿ ಸಮರ ಧೀರನಾಗಿರ್ತಕ್ಕಂಥ ಧೂಮ್ರಾಜ್ ನಾನು ಬಂದಿದ್ದೇನೆ. ನೀನಾಗಿ ಇಳಿದು ಬಂದರೆ ತಂದಿರತಕ್ಕಂತಹ ಸ್ವರ್ಣ ಪಲ್ಲಕ್ಕಿಗಳು ನನ್ನ ಸುಮ್ಮನ ಎದುರುಗಡೆ ಕೊಂಡೋಗಿ ಬಿಡ್ತೇನೆ. ಇಲ್ಲ ಅಂತಾದ್ರೆ ಹೇಳಿದರೂ ಬರುವುದಿಲ್ಲ ಬರುವುದಿಲ್ಲ ಎನ್ನುತ್ತೀಯ. ನನ್ನ ಪರಾಕ್ರಮ ಏನು? ನನ್ನ ಮುಡಿಗೆ ಕೈ ಹಾಕಿ ಏನಾಶ್ಚರ್ಯ ಏನಾಶ್ಚರ್ಯ! ಧೂಮ್ರೋಕ್ಷನನ್ನು ಸುಟ್ಟು ಬೂದಿ ಮಾಡಿದಂತೆ ಯಾರಲ್ಲಿ ಚಂಡಮುಂಡರೇ, ಭವನಕ್ಕೆ ತೆರಳಿ ಆ ಹೆಣ್ಣನ್ನು
ಇನ್ನು ಮುಂದಕ್ಕೆ ನೀನು ಭೂಲೋಕದಲ್ಲಿ